ನಿಮ್ಮ ವೈಫ್ ಗೀತಾ ಅವ್ರ ಬಗ್ಗೆ ಮಾತಾಡುವಾಗ ವಿ ಹರ್ಡ್ ದಟ್ ನಿಮ್ ಲವ್ ಮ್ಯಾರೇಜ್ ಅಂತ ಹೇಳಿ. ಸೊ ಮದ್ವೆಗಿಂತ ಮುಂಚೆ ಅವ್ರನ್ನ ನೀವು ಪ್ರಪೋಸ್ ಮಾಡಕ್ ಹೋದಾಗ ಅವ್ರೇನೋ ಬೈದಿದ್ರು, ನೀವು ಬೈಸ್ಕೊಂಡಿದ್ರಿ. ಆಫ್ಟರ್ ಒಂದ್ 5-6 years ಆದ್ಮೇಲೆ ಮತ್ತೆ ನೀವು ಮತ್ತೆ ಕಮ್ಯುನಿಕೇಶನ್ ಆಗಿ ಬಂದ್ವಿ. ಸೊ ಮ್ಯಾರೇಜ್ ಬಗ್ಗೆ ಹೇಳೋದಾದ್ರೆ ರೀ 2 years ಇಂದ ನೀವು ಮೈಸೂರಿಗೆ ಬಂದು ತುಂಬಾ ಅಪರೂಪ ಆಗೋಯ್ತು. 2004 ಅಲ್ಲಿ ಮೀಟ್ ಆದ್ವಿ. ಮನೇಲಿ ಎಲ್ಲಾರ್ಗು ಗೊತ್ತಾಯ್ತು ಲವ್ ಮಾಡ್ತಾ ಇದೀವಿ ಅಂತ. ಮದುವೆ ಆಗಿದ್ದು 2006 ಅಲ್ಲಿ. ಆಗುತ್ತೋ ಇಲ್ವೋ ಅಂತಾನೆ ಇದ್ವಿ, ಯಾಕಂದ್ರೆ ಯಾರು ಒಪ್ತಾನೆ ಇಲ್ಲ. ಈ ಕಡೆ ನಮ್ಮ ಅಪ್ಪ ಅಮ್ಮನೂ ಒಪ್ತಾ ಇಲ್ಲ, ಈ ಕಡೆ ನಮ್ಮ ಅತ್ತೆನೂ ಒಪ್ತಾ ಇರ್ಲಿಲ್ಲ. ನಮ್ಗಂತೂ ನಾನಂತೂ ಹೋಪ್ ಕಳ್ಕೊಂಡ್ಬಿಟ್ಟಿದ್ದೆ ಆ ಟೈಮಲ್ಲಿ. ಅವಾಗ ನೀವೇ ಬಂದು ಅವನ್ನ ಕನ್ವಿನ್ಸ್ ಮಾಡಿ, ಅದು ಫಸ್ಟ್ ನನ್ನ ಡ್ರೀಮ್ ಕಮ್ ಟ್ರೂ ಅಂದ್ರೆ ಅದೇ 15 years ಇರ್ಬೇಕಾದ್ರೆ ಇವ್ನ ಒಂದು ಮದ್ವೆಲಿ ನೋಡಿದ್ದು. ಫಸ್ಟ್ ಕ್ರಶ್ ಅಂತಾರಲ್ಲ ಆ ತರ ಅಜ್ಜನ್ಗೆ ನನ್ ಮೇಲೆ ಫಸ್ಟ್ ಕ್ರಶ್ ಆಗಿದ್ದು. ಹಂಗಂಗೆ ಬ್ರೇಕಪ್ ಆಯ್ತು, ಅದೇನೋ ಗೊತ್ತಿಲ್ಲ. ಆಫ್ಟರ್ 5 years 2004 ಅಲ್ಲಿ ನಾನು ಅರ್ಜುನ್ ಮೀಟ್ ಆಗಿದ್ದು. ಆ ಕಷ್ಟದಿಂದ ಬಂದು ಇಲ್ಲಿ ತನಕ ಬಂದಿದ್ದಾರೆ ಅರ್ಜುನ್. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ಅರ್ಜುನ್. ಅವ್ರು ತುಂಬಾ ಇಷ್ಟ ಅಂದ್ರೆ ಬಿರಿಯಾನಿ. ನಮ್ಮ ಅತ್ತೆ ಮಾಡೋ ಬಿರಿಯಾನಿ ತುಂಬಾ ಇಷ್ಟ. ನಮ್ಮ ಅತ್ತೆ ತರ ನನ್ಗೆ ಇದುವರೆಗೂ ನನ್ಗೆ ಕೈ ಗುಣ ಬಂದಿಲ್ಲ. ಆದ್ರೆ ಅರ್ಜುನ್ ಅಂತೂ ಸಖತ್ ಚೆನ್ನಾಗಿ ಕುಕ್ ಮಾಡ್ತಾರೆ. ಇವಾಗ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾಗ ಅಟ್ಲೀಸ್ಟ್ ನಮ್ ಜೊತೆ ಒಂದು ವೀಕ್ ಆದ್ರೂ ಸ್ಪೆಂಡ್ ಮಾಡ್ತಾ ಇದ್ರು, ಒಂದು ಮಂತ್ ಅಲ್ಲಿ. ಆದ್ರೆ ಇವಾಗಂತೂ ತುಂಬಾ ಕಮ್ಮಿ ಆಗೋಯ್ತು. ಇದು ಫಸ್ಟ್ ಟೈಮ್ ಅವರು ಫಿಲ್ಮ್ ಡೈರೆಕ್ಷನ್ ಮಾಡ್ತಾ ಇದ್ದಾರೆ, ಫಿಲ್ಮ್ 45. ನಾನು ದೇವರಲ್ಲಿ ಕೇಳ್ಕೊಳ್ಳೋದು ಒಂದೇ, ಆ ಫಿಲ್ಮ್ ಚೆನ್ನಾಗಿ ಹಿಟ್ ಆಗ್ಬೇಕು. ಇವಾಗ ಏನಾದ್ರು ಒಂದು ಫಿಲ್ಮ್ ರಿಲೀಸ್ ಆಗಿ ಅವಾರ್ಡ್ ಬಂದ್ರೆ ನಮ್ ಡ್ಯಾಡಿ ಇರ್ಬೇಕಾಗಿತ್ತು, ಮತ್ತೆ ನಮ್ಮ ಅಣ್ಣ ಇರ್ಬೇಕು, ನಮ್ಮ ಭಾವ ಇರ್ಬೇಕಾಗಿತ್ತು ಅಂತ ಅದು ಒಂದಿರುತ್ತೆ. ಓಕೆ, ಆಲ್ ದ ಬೆಸ್ಟ್ ರೀ. ಮ್ಯಾರೇಜ್ ನಿಜವಾಗ್ಲೂ ತುಂಬ ಆ ವಿಷಯದಲ್ಲಿ ತುಂಬ ಬ್ಲೆಸ್ಡ್ ಅಂತ ಅನ್ಸುತ್ತೆ. ಯಾಕಂದರೆ ಮೈ ವೈಫ್ ತುಂಬ ಅಂದರೆ ತುಂಬ ವೆರಿ ರೇರ್ ಕ್ಯಾಟಗರಿ ಈ ವೈಫ್ಗಳಲ್ಲಿ. ಯಾಕಂದರೆ ಅವರು ಇವತ್ತವರೆಗೂ ಯಾವ ರೀತಿನೂ ಡಿಮಾಂಡ್ಸ್ ಇಲ್ಲ, ಅಥವಾ ಯಾವ ರೆಸ್ಟ್ರಿಕ್ಷನ್ ಇಲ್ಲ. ಆ್ಯಂಡ್ ಇದೆಲ್ಲ ಮಾಡಬೇಕು ಅಂತ ಮಾಡಿಲ್ಲ. ಬಿಕಾಸ್ ನಾನು ಮ್ಯೂಸಿಕ್ ಡೈರೆಕ್ಟ್ರು ಅಥವಾ ಏನೇ ಸೆಲೆಬ್ರಿಟಿ ಅಂತಾರಲ್ಲ ಆ ಥರ ಯಾವತ್ತೂ ನೋಡಿಲ್ಲ. ಶಿ ಈಸ್ ಜಸ್ಟ್ ದೇರ್ ಅಷ್ಟೇ. ರೆಸ್ಟ್ರಿಕ್ಷನ್ಸ್ ಇಲ್ಲದೆ ಸಪೋರ್ಟಿವ್ ಆಗಿ ಎಷ್ಟೊಂದು. ಯಾಕಂದರೆ ನಾನು ಮದುವೆ ಆಗಿ ಈಗ 17-18 ವರ್ಷ ಹತ್ರ ಆಗ್ತಾ ಇದೆ. ಈ 17 ವರ್ಷದಲ್ಲಿ 5 ವರ್ಷ 6 ವರ್ಷ ಜೊತೆಲಿ ಇದ್ದಿರ್ಬೋದು ಅಷ್ಟೇ. ಮಿಕ್ಕಿದ್ದೆಲ್ಲನೂ ನನ್ನ ಮಗಳನ್ನ ಕಂಪ್ಲೀಟಾಗಿ ನೋಡ್ಕೊಂಡಿದ್ದ ಗೀತಾನೆ. ನನ್ನ ಮಗಳು ಇವತ್ತು ಎಷ್ಟು ಉದ್ದ ಬೆಳೆದಿದ್ದಾಳೆ, ಅವಳಿಗೇನಾದರೂ ಅದ್ಭುತವಾದ ಒಂದು ಕ್ಯಾರೆಕ್ಟರ್ ಇದೆ ಅಂದರೆ ಅದು ಅವ್ರ ತಾಯಿಯಿಂದಾನೆ. ಸೊ ಗೀತಾ ಅದು ಕೊಡುಗೆ ಜಾಸ್ತಿ ಇದೆ ನನ್ನ ಲೈಫಲ್ಲಿ. ಈ ಸಕ್ಸಸ್ಸಲ್ಲಿ ಅವರು ಅಷ್ಟು ಪೇಷನ್ಸಲ್ಲಿ ಇಲ್ಲದೆ ಇದ್ದಿದ್ರೆ, ಈಗ ಹೇಳ್ತಾರಲ್ಲ ಮನೇಲಿ ನೆಮ್ಮದಿ ಇಲ್ಲ ಅಂತಂದ್ರೆ ಹೊರಗಡೆ ಏನೂ ಮಾಡೋಕ್ಕಾಗಲ್ಲ. ಸೊ ನನಗೆ ಮನೆಯಲ್ಲಿ ಕಂಪ್ಲೀಟಾಗಿ ನನ್ನ ಕಡೆಯಿಂದ ಏನೇ ಮಿಸ್ಟೇಕ್ಸ್ ಆದ್ರೂ ನನ್ನ ಜೊತೆಲೇ ನಿಂತು ಇವತ್ತವರೆಗೂ ನಿಂತಿರೋದು ಮಹಾನ್ ಶಕ್ತಿ ನನ್ನ ಹೆಂಡತಿ. ಸೊ ನಿಮ್ಮ ಮಗಳು ಮತ್ತೆ ವೈಫ್ ಹತ್ರ ಮಾತಾಡುವಾಗ ಅವ್ರೊಂದು ಸಣ್ಣ ಕಂಪ್ಲೇಂಟ್ ಮಾಡಿದ್ದಾರೆ, ಟೈಮ್ ಕೊಡಲ್ಲ ನಮ್ಗೆ ಅಂತ ಹೇಳಿ. ಸೊ ಅದನ್ನ ಹೆಂಗ್ ಕಾಂಪನ್ಸೇಟ್ ಮಾಡ್ತೀರಾ? ನಾನು ಟೈಮ್ ಸಿಕ್ಕಿದಾಗ ಅಲ್ಲೇ ಇರ್ತೀನಿ ಮೇಡಮ್. ಟೈಮ್ ಸಿಕ್ಕಿದ್ರೆ ನನಗೆ ಫಸ್ಟ್ ಆಪ್ಷನ್ನೇ ಮೈಸೂರಿಗೆ ಹೋಗ್ತೀನಿ, ಮನೆಗೆ ಹೋಗ್ತೀನಿ. ಬಟ್ ಅವ್ರಿಗೂ ಗೊತ್ತು ದಟ್ ಹೆಂಗೆ ಕ್ಯಾಲೆಂಡರ್ ಹುಡುಕಿದ್ರು ನಾನೇ ಹೇಳ್ತೀನಿ ಇಷ್ಟೆಲ್ಲ ಇದೆ, ನಿಮಗೆ ಗೊತ್ತು, ಯಾವಾಗ ಬರ್ಬೇಕು ಹೇಳಿ ಬರ್ತೀನಿ ಅಂತ. ಅವ್ರು ನೋಡ್ತಾರೆ, ಬರೋಕ್ಕಾಗಲ್ಲ ಬಿಡಿ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ.